ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ನಾನು ಹೇಳ್ಕೊಡೋಂಥ ಒಂದು ಪುಟ್ಟ ತಂತ್ರನ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತಿನ ದಿನ ವಿಶೇಷವಾಗಿ ಅಮಾವಾಸ್ಯೆ ಇರೋದ್ರಿಂದ ನೀವು ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಅನುಗ್ರಹ ನಮ್ಮ ಮನೆಗೆ ಆಗಬೇಕು ಅಂದರೆ, ಅಥವಾ ಕುಜದೋಷಗಳಿದ್ದರೆ ಮನೆಯಲ್ಲಿ ಹೋಗಬೇಕು, ಅಥವಾ ಸುಬ್ರಹ್ಮಣ್ಯನ ಅನುಗ್ರಹ ನಮ್ಮ ಮನೆಯಲ್ಲಿ ಆಗಬೇಕು ಅಂದರೆ, ಪಿತೃ ಕಾರ್ಯಗಳಿಂದ ಬಂದಿರೋಂಥ ಶಾಪಗಳೆಲ್ಲ ವಿಮೋಚನೆ ಆಗಬೇಕು ಅಂತ ಬಯಸುವಂಥವ್ರು ವಿಶೇಷವಾಗಿ ನಾನು ಹೇಳೋ ಒಂದು ವಸ್ತುವಿನಿಂದ ನೀವು ದೇವರ ಮನೆಯಲ್ಲಿ ಪುಟ್ಟ ತಂತ್ರ ಮಾಡಿಕೊಂಡಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿರೋ ಅಂಥದ್ದು ಯಾವುದೋ ಒಂದು ಋಣಬಾಧೆಗಳಿದ್ದರೆ, ಅಥವಾ ಯಾರ್ದಾದ್ರೂ ಶಾಪಗಳಿಂದ, ಅಥವಾ ಯಾರೋ ಒಬ್ಬರು ಮಾಟ ಮಂತ್ರದ ಪ್ರಯೋಗ ಮಾಡಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಏಳಿಗೆ ಆಗ್ತಿಲ್ಲ, ವ್ಯಾಪಾರ ವಹಿವಾಟು ಎಲ್ಲ ಸ್ಥಗಿತ ಆಗಿದೆ, ಒಂದು ನಮ್ಮ ಮನೆಯಲ್ಲಿ ನಾವು ಅಂದ್ಕೊಂಡಿರೋಂಥದ್ದು ಯಾವುದೇ ಸುಖ ಸಂತೋಷ ನೆಮ್ಮದಿ ಅನ್ನೋದು ಇಲ್ಲ ಅಂತ ಪರಿತಪಿಸ್ತಾ ಇರೋವಂಥವ್ರು ವಿಶೇಷವಾಗಿ ಮಾಮೂಲಿ ನೀವು ಯಾವ ರೀತಿ ಮನೆಯಲ್ಲೆಲ್ಲ ದೀಪ ಎಲ್ಲ ಹಚ್ಚುತ್ತೀರೋ ಆ ರೀತಿ ಮನೆಯಲ್ಲೆಲ್ಲ ದೀಪ ಹಚ್ಚಿ ಗೋಧೂಳಿ ಸಮಯದಲ್ಲಿ ವಿಶೇಷವಾಗಿ ಅಮ್ಮನವರಿಗೆ ಇವತ್ತಿನ ದಿನ ಅಮಾವಾಸ್ಯೆ ಅಂದರೆ ಅಮ್ಮನವರಿಗೆ ಮಹಾಲಕ್ಷ್ಮಿ ಇರ್ಬೋದು, ದುರ್ಗಾದೇವಿ ಇರ್ಬೋದು, ಶಕ್ತಿ ದೇವತೆಗಳಿಗೆ ತುಂಬ ವಿಶೇಷವಾದ ದಿನ ಆಗಿರುತ್ತೆ. ಅಂಥ ದಿನಗಳಲ್ಲಿ ಅಮ್ಮನವರ ಮುಂದೆ ವಿಶೇಷವಾಗಿ ನೀವು ಬೆಲ್ಲದ ದೀಪಗಳನ್ನು ಹಚ್ಚಿ, ಸಾಧ್ಯ ಆದರೆ ಇವತ್ತಿನ ಸಂಜೆ ಸಮಯದಲ್ಲಿ ಗೋಧೂಳಿ ಸಮಯದಲ್ಲಿ ಒಂದು ಮಣೆನ ಹಾಸಿ, ಆ ಮಣೆಯ ಮೇಲೆ ನೀವು ಕಪ್ಪು ಎಳ್ಳನ್ನು ತಗೊಂಡು ಆ ಕಪ್ಪು ಎಳ್ಳಿನಿಂದ ನೀವು ಸ್ವಸ್ತಿಕ್ ಚಿಹ್ನೆನ ಬರೆದು ಅದನ್ನು ನೀವು ಶ್ರದ್ಧಾ ಭಕ್ತಿಯಿಂದ ಇವತ್ತು ಅಮ್ಮನವರಿಗೆ ಅರ್ಪಣೆ ಮಾಡಿ ನೀವು ಪೂಜೆ ಮಾಡೋದ್ರಿಂದ ಯಾವುದೇ ರೀತಿಯ ಸಾಲ ಬಾಧೆಗಳಿರ್ಬೋದು, ದುಡ್ಡು ಕಾಸಿನ ಸಮಸ್ಯೆಗಳಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ಆಗ್ತಾ ಇಲ್ಲ ಅಂತ ಅನ್ನೋದಿರ್ಬೋದು, ಅದೆಲ್ಲ ನೆರವೇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಏನಿಲ್ಲ, ನಮ್ಮ ಮನೆಯಲ್ಲಿರುವಂಥ ಅಡುಗೆ ಮನೆಯಲ್ಲಿ ಇರೋವಂಥ ಈ ಸಾಂಬಾರು ಪದಾರ್ಥಗಳ ಜೊತೆ ಇರುವಂಥ ಈ ಕಪ್ಪು ಎಳ್ಳನ್ನು ನೀವು ಒಂದು ಸ್ವಲ್ಪ ತಗೊಂಡು ಅದರಲ್ಲಿ ಒಂದು ಚಿಕ್ಕ ಹಲಗೆ ಇರ್ಬೋದು, ಆ ಚಿಕ್ಕ ಹಲಗೆ ಮೇಲಾದ್ರೂ ನೀವು ಸ್ವಸ್ತಿಕ್ ಚಿಹ್ನೆನ ನೀವು ಬರಿಬೇಕಾಗುತ್ತೆ. ಆ ಸ್ವಸ್ತಿಕ್ ಚಿಹ್ನೆನ ಬರೆದು ಅದ್ರ ಮೇಲೆ ನೀವು ಇವತ್ತಿನ ದಿನ ಶನಿದೇವನ ನೀವು ಪ್ರಾರ್ಥನೆ ಮಾಡ್ಕೊಬೇಕಾಗುತ್ತೆ. ಅದರಲ್ಲೂ ದುರ್ಗಾದೇವಿನ ನೀವು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ರಾಹು ದೋಷಗಳಿದ್ರೆ, ಕೇತು ದೋಷಗಳಿದ್ರೆ, ಅಥವಾ ನಿಮ್ಮ ಮನೆಯಲ್ಲಿ ಮದುವೆ ವಿಳಂಬ ಆಗ್ತಾ ಇದ್ರೆ, ಸಂತಾನಕ್ಕೆ ಸಮಸ್ಯೆ ಆಗ್ತಿದ್ರೆ ಅಂದರೆ, ಸಾಲದ ಸಮಸ್ಯೆ ಇದೆ ಅಂದರೆ, ಅಥವಾ ಒಡವೆಗಳನ್ನು ಅಡ ಇಟ್ಟು ಅದನ್ನು ಬಿಡಿಸ್ಕೊಳ್ಳೋಕೆ ಆಗ್ತಾ ಇಲ್ಲ ಅಂತ ಪರಿತಪಿಸ್ತಾ ಇದ್ರೆ, ಅಥವಾ ನಿಮಗೆ ನಿಮ್ಮ ಮೇಲೆ ಮಾಟ ಮಂತ್ರದ ಪ್ರಯೋಗ ಆಗಿದ್ರೂ ಕೂಡ ಅದು ನಿವಾರಣೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಕಪ್ಪು ಎಳ್ಳು. ಮೌನಿ ಅಮಾವಾಸ್ಯೆ ದಿನ ನಾವು ಹೆಚ್ಚು ಎಳ್ಳಿನಿಂದ ಆರಾಧನೆ ಮಾಡುವಂಥದ್ದು, ಎಳ್ಳುಗಳನ್ನು ದಾನ ಮಾಡುವಂಥದ್ದು, ಎಳ್ಳನ್ನು ಉಪಯೋಗಿಸ್ಕೊಂಡು ಸ್ನಾನ ಮಾಡುವಂಥದ್ದು, ಅಥವಾ ಅಂದರೆ ಬಡ ಬಗ್ಗರಿಗೆ ಇವತ್ತು ಎಳ್ಳಿನಿಂದ ತಯಾರಿಸಿದಂತಹ ಆಹಾರ ಖಾದ್ಯಗಳನ್ನು ಹಂಚೋದು, ಅಂದರೆ ಪುಳಿಯೋಗರೆನ ಮಾಡಿ ಹಂಚೋವಂಥದ್ದು, ಎಳ್ಳುಂಡೆಗಳನ್ನು ಹಂಚೋವಂಥದ್ದು, ಅಥವಾ ಎಳ್ಳಿನಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ಒಂದು ಅಡುಗೆನ ಮಾಡಿ ಅದನ್ನು ನೀವು ಸಾರ್ವಜನಿಕರಿಗೆ ಹಂಚೋವಂಥದ್ದು, ಅಥವಾ ನಿಮ್ಮ ಮನೆ ಅಕ್ಕಪಕ್ಕದವರಿಗೆ ನೀವು ಹಂಚೋವಂಥದ್ದು ಇವತ್ತಿನ ದಿನ ನೀವು ಮಾಡೋದ್ರಿಂದ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ. ಯಾಕೆ ನಾನು ಸ್ವಸ್ತಿಕ್ ಚಿಹ್ನೆನ ಹಾಕಿ ಅಂತ ಹೇಳಿದೆ ಅಂದರೆ, ಮಹಾಲಕ್ಷ್ಮಿ ಅನುಗ್ರಹ ಬೇಕು, ಅದರಲ್ಲೂ ವಿಶೇಷವಾಗಿ ದುರ್ಗಾದೇವಿಯ ಅಂಶದ ಜೊತೆಯಾಗಿ ನಮಗೆ ಎಲ್ಲ ದೋಷಗಳು ಅಂದರೆ ಗ್ರಹಗತಿಗಳಿಂದ ಬರ್ತಾ ಇರೋವಂಥದ್ದು, ಶನಿದೇವನಿಂದ ಬರ್ತಾ ಇರೋವಂತಹ ಸಾಡೆ ಸಾತಿಯ ಸಮಸ್ಯೆಗಳಿದ್ದರೆ ಅದೆಲ್ಲ ನಿವಾರಣೆ ಆಗಲಿ ಅನ್ನೋ ಉದ್ದೇಶದಿಂದ ಹೇಳಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಅದು ಕಪ್ಪು ಎಳ್ಳಿಂದ ಮಾಡ್ಕೊಳ್ಳಿ, ಬಿಳಿ ಎಳ್ಳಿಂದ ಮಾಡಬಾರ್ದು. ಕಪ್ಪು ಎಳ್ಳಿಂದ ನೀವು ಸ್ವಸ್ತಿಕ್ ಚಿಹ್ನೆನ ಬಿಡಿಸಿ ಅದನ್ನು ನೀವು ಪೂಜೆ ಮಾಡಬೇಕು. ಪೂಜೆ ಮಾಡಿದ ನಂತರ ನೀವೇನು ಮಾಡಬೇಕು ಅಂದರೆ, ಅದನ್ನು ಯಾವುದಾದ್ರೂ ಒಂದು ಹಸುಗೆ ನೀವು ಅದನ್ನು ತಿನ್ನಿಸ್ಬೋದು. ಅದನ್ನು ಗುಡಿಸ್ಕೊಂಡು ಅದನ್ನು ನೀವು ಒಂದು
ಒಂದು ಸ್ವಲ್ಪ ಅಕ್ಕಿ ತೊಗೊಂಡು ಆ ಅಕ್ಕಿ ಜೊತೆ ಎಳ್ಳನ್ನು ಬೆರೆಸಿ ಸ್ವಲ್ಪ ಬಾಳೆಹಣ್ಣನ್ನು ಹಾಕಿ ಸ್ವಲ್ಪ ಕಡಲೆಕಾಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಬಿಟ್ಟು ನೀವು ಗೋಮಾತೆಗೆ ತಿನ್ನಿಸೋದ್ರಿಂದ ವರ್ಷ ಪೂರ್ತಿ ನಿಮಗೆ ಪಿತೃದೋಷಗಳಿಂದ ಬರೋಂಥ ಯಾವುದೇ ದೋಷಗಳಿರ್ಬೋದು ಅಥವಾ ನಿಮಗೆ ಕಂಟಕಗಳಿರ್ಬೋದು, ಮೃತ್ಯು ಕಂಟಕಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋಕ್ಕೆ ಇವತ್ತಿನ ದಿನ ನಾವು ಮೌನಿ ಅಮಾವಾಸ್ಯೆ ದಿನ ಈ ಒಂದು ಚಿಟಿಕೆ ಕಪ್ಪು ಎಳ್ಳಿನಿಂದ ನಾವು ಮಾಡ್ಕೊಳ್ಳೋಂಥ ಪ್ರಯೋಗ ಖಂಡಿತವಾಗ್ಲೂ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿಕೊಡುತ್ತೆ ಅನ್ನೋ ಉದ್ದೇಶದಿಂದ ತಿಳಿಸಿದ್ದೀನಿ ಸ್ನೇಹಿತರೆ. ನಿಮಗೆ ಸರಿ ಅನಿಸಿದ್ರೆ ನೋಡಿ, ನಾನು ಹೇಳೋಂಥ ವಿಚಾರಗಳು ನಿಮಗೆ ನಿಮ್ಮ ಮನಸ್ಸಿಗೆ ತೃಪ್ತಿ ಇದೆ, ನಾವು ಇದನ್ನು ಮಾಡ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೇದಾಗುತ್ತೆ ಅಂತ ನಿಮ್ಗೆ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹೇಳೋಂಥದ್ದು 1000 ಹೇಳ್ಬೋದು, ಆದರೆ ನಿಮ್ಮ ವಿವೇಚನೆಗೆ ನಿಮಗೆ ಸರಿ ಅನಿಸಿದ್ದ ಮಾಡ್ಕೊಳ್ಳಿ. ಯಾಕಂದರೆ ನೀವು ಕೆಲವೊಂದು ನಂಬಿಕೆಗಳಿರುತ್ತೆ, ಆದರೆ ಕೆಲವೊಂದು ಮೂಢನಂಬಿಕೆಗಳಿರುತ್ತೆ. ಮೌಢ್ಯತೆಗೆ ನೀವು ಬೆಲೆ ಕೊಡೋಕೆ ಹೋಗ್ಬಿಡಿ. ಯಾರೋ ಒಬ್ಬ ಜ್ಯೋತಿಷಿಗಳು ಲಕ್ಷಾಂತರ ರೂಪಾಯಿನ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ಆ ಪರಿಹಾರ ಮಾಡಿ ಈ ಪರಿಹಾರ ಮಾಡಿ ಅಂತ ಹೇಳ್ಕೊಡೋರಿಗೆ ನೀವು ಲಕ್ಷಾಂತರ ರೂಪಾಯಿ ದುಡ್ಡನ್ನು ಕೊಟ್ಟು ಮೋಸ ಹೋಗೋದು ಬದಲು ನಾನು ಹೇಳೋದು, ನಿಮ್ಮ ಮನೆಯಲ್ಲಿಲ್ಲ ಅಂತ ನಿಮ್ಮ ಮನೆಯ ಸುತ್ತಮುತ್ತ ಇರೋಂಥ ಒಣಸಿರಿ ವಸ್ತುಗಳಿರ್ಬೋದು ಅಥವಾ ನಾವು ಅಡುಗೆ ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಿಂದ ನಾವು ನಮ್ಮ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಖಂಡಿತವಾಗ್ಲೂ ಅದು ಈ ಕ್ಷಣ ನಿಮ್ಗೆ ಅನಿಸ್ಬೋದು, ನನಗೆ ಪರಿಹಾರ ಮಾಡ್ಕೊಂಡಿದ್ದ ತಕ್ಷಣ ನನ್ನ ಸಾಲ ಸಮಸ್ಯೆ ತೀರ್ಬಿಡುತ್ತಾ, ಅಥವಾ ನಮ್ಮ ಮನೇಲಿ ಶುಭ ಆಗಿಬಿಡುತ್ತಾ, ಅಥವಾ ನಮ್ಮ ಮನೇಲಿ ಮದುವೆ ಆಗಿಬಿಡುತ್ತಾ. ನೀವು ಪ್ರಯತ್ನನ ಪಡ್ತಾ ಹೋದಾಗ ಮಾತ್ರ ಅದು ಯಾವತ್ತೋ ಒಂದು ದಿನ ನಿಮಗೆ ಹೆಲ್ಪ್ ಆಗುತ್ತೆ. ಅಂದರೆ ಯಾವುದೋ ಒಂದು ಕಂಟಕಗಳು ಬರೋವಂಥದ್ದು, ಮುಂದೆ ಬರೋಂಥ ಕಂಟಕಗಳು ದೊಡ್ಡದಾಗಿ ಬರೋವಂಥದ್ದು ಚಿಕ್ಕದಾಗಿ ಅದು ನಿವಾರಣೆ ಆಗ್ಬೋದು. ಅಥವಾ ನೀವು ಬಯಸ್ತಿರೋ ಅಂಥದ್ದು ನಿಮಗೆ ಈ ದಿನದಲ್ಲಿ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಸ್ವಲ್ಪ ದಿನಗಳ ತಡವಾಗಿ ಸಿಕ್ಕಿದ್ರೂ ಒಳ್ಳೆಯದು ನಿಮ್ಮ ಜೀವನದಲ್ಲಿ ಆಗೋದಕ್ಕೆ ನಾವು ಒಂದು ಮೆಟ್ಟಿಲುಗಳನ್ನು ಕಟ್ಕೊಂಡು ಹೋದಾಗ ಮಾತ್ರ ನಾವು ನಮ್ಮ ಗುರಿನ ನಾವು ಮುಟ್ಟೋಕ್ಕೆ ಸಾಧ್ಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ. ಅದು ಕಪ್ಪು ಎಳ್ಳಿಂದ ನೀವು ಆ ಸ್ವಸ್ತಿಕ್ ಚಿಹ್ನೆನ ಇವತ್ತಿನ ದಿನ ಬರೆದು ಪೂಜೆ ಮಾಡಿ. ಅದರಲ್ಲೂ ವಿಶೇಷವಾಗಿ ನೀವು ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ನದಿಗಳಿದ್ದರೆ, ಯಾರಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅಂತ ಬಯಸ್ತಾ ಇದ್ದೀರೋ, ಯಾರಿಗೆ ಸಂತಾನ ಸಮಸ್ಯೆ ಇದೆ ಅಂತ ಒದ್ದಾಡ್ತಾ ಇದ್ದೀರೋ ಅಂಥವರು ತಾಮ್ರದ ಚೊಂಬಿಗೆ ನೀವು ವಿಶೇಷವಾಗಿ ನೀವು ಶುದ್ಧವಾದ ನೀರನ್ನು ಸೇರಿಸ್ಕೊಂಡು ಆ ನೀರಿನ ಜೊತೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಅರಿಶಿಣನ ನೀವು ಸೇರಿಸ್ಕೊಂಡು ಕಪ್ಪು ಎಳ್ಳನ್ನು ನೀವು ಸೇರಿಸ್ಕೊಂಡು ಯಾವುದಾದ್ರೂ ಹರಿಯೋ ನದಿಗೆ ಆ ನೀರನ್ನು ನೀವು ಹರಿಬಿಡಿಯೋದ್ರಿಂದ ನಿಮ್ಮಲ್ಲಿರೋಂತಹ ಎಷ್ಟೋ ದೋಷಗಳಿದ್ದರೆ, ಯಾವುದೋ ಒಂದು ಕಂಟಕಗಳಿದ್ದರೆ, ಅಂದರೆ ನಿಮಗೆ ಗೊತ್ತಿಲ್ಲದಿದ್ದಂಗೆ ಕುಜದೋಷ ಅಂಗಾರಕ ದೋಷಗಳಿದ್ದರೆ ಅದು ಖಂಡಿತವಾಗ್ಲೂ ನಿವಾರಣೆ ಆಗುತ್ತೆ. ಅಥವಾ ಕುಂಭ ದೋಷಗಳಿದ್ದರೆ, ಅಥವಾ ನಿಮ್ಮ ಜೀವನದಲ್ಲಿ ಕದಲಿ ವಿವಾಹ ದೋಷಗಳಿದ್ದರೆ, ಅಂದರೆ ನಿಮಗೆ ಮದುವೆ ಆಗೋ ಯೋಗ ಇದ್ದನೂ ಆದರೆ ಅದ್ರ ಜೊತೆಗೆ ಮದುವೆ ಆಗ್ತಾ ಇಲ್ಲ ಅಂದಾಗ ನಿಮಗೆ ಕದಲಿ ದೋಷಗಳಿರುತ್ತೆ. ಅದನ್ನು ನೀವು ನಿವಾರಣೆ ಮಾಡ್ಕೊಳ್ಳೋಕ್ಕೆ ಗಂಡ್ಮಕ್ಳು ಕೂಡ ಮಾಡ್ಕೊಬೋದು, ಹೆಣ್ಮಕ್ಳಿಗೆ ಕುಂಭ ದೋಷಗಳು ಬಂದಿರುತ್ತೆ, ಅಂಥ ದೋಷಗಳಿರೋದು ನಿವಾರಣೆ ಆಗುತ್ತೆ. ಅದರಲ್ಲೂ ನೀವು ಇವತ್ತು ಚೆನ್ನಾಗಿರ್ಬೋದು, ಮದುವೆ ಆದಮೇಲೆ ನಿಮ್ಮ ದಾಂಪತ್ಯದಲ್ಲಿ ಬರೋಂಥ ಅಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದನೋ ಏನೋ ಒಂದು ಜಗಳದಿಂದನೋ ಮನಸ್ತಾಪಗಳಿಂದನೋ ಗಂಡ ಹೆಂಡತಿಯರು ಮುಂದಿನ ಜೀವನದಲ್ಲಿ ದೂರ ಆಗೋಂಥದ್ದಿರುತ್ತೆ. ಅಂಥ ದೂರ ಆಗೋಂಥ ಕಹಿ ಘಟನೆಗಳು ನಮ್ಮ ಜೀವನದಲ್ಲಿ ಮುಂದೆ ಆಗಬಾರ್ದು ಅಂದರೆ ನಾವು ಇಂಥ ವಿಶೇಷವಾದ ಈ ಮೌನಿ ಅಮಾವಾಸ್ಯೆ ದಿನ ವಿಶೇಷವಾಗಿ ಈ ಎಳ್ಳಿನಿಂದ ನಾವು ಈ ತಾಂತ್ರಿಕ ಪ್ರಯೋಗಗಳನ್ನು ಮಾಡ್ಕೊಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಸರಿ ಅನಿಸಿದ್ರೆ ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.